ಕಷ್ಟ ಕೊಟ್ಟ ದೇವರು ಅದನ್ನು ಎದುರಿಸುವ ಶಕ್ತಿಯನ್ನು ಕೂಡ ಕೊಟ್ಟಿರ್ತಾನೆ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಸೆನೆಡಿ ಗುಣ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ಕಥೆಯನ್ನು ಹೇಳುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ. ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ? ಇಂದಿನ ಯುವಕರಿಗೆ ಮಾರ್ಗದರ್ಶಿಯಾಗಬಹುದಾದ ಒಂದು ಸ್ಫೂರ್ತಿದಾಯಕ ನೈಜ ಕಥೆಯನ್ನು ಹೇಳಲು ಇವತ್ತು ನಾನು ಇಚ್ಛಿಸುತ್ತೇನೆ. ಕೆಲವು ಜನರಿದ್ದಾರಲ್ವಾ, ಸಂಕಷ್ಟದ ಸಮಯದಲ್ಲೂ ಕೂಡ ಅದ್ಭುತವಾದದನ್ನೇ ಕಂಡುಕೊಳ್ತಾರೆ. ಅಂತಹ ಒಬ್ಬ ಮನುಷ್ಯನ ಬಗ್ಗೆ, ಅವನ ಸಾಧನೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಆತನ ಹೆಸರು ಕಿಂಗ್ ಮಾಂಗ್ ಚುಂಗ್ ಅಂತ. ದಕ್ಷಿಣ ಕೊರಿಯಾದ ಆ ಹುಡುಗನ ಬಗ್ಗೆ, ಅವನ ಜೀವನದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಈ ಕಿಂಗ್ ಮಾಂಗ್ ಚುಂಗ್ ಇದ್ದಾನಲ್ವಾ, ಈತ ಸಣ್ಣ ವಯಸ್ಸಲ್ಲೇ ಇರಬೇಕಾದ್ರೇನೆ ಇವನ ತಂದೆ ತೀರಿಕೊಳ್ತಾನೆ. ತಾಯಿ ಮತ್ತು ತಂಗಿ ಇಬ್ರು ಇರ್ತಾರೆ. ಈತನಿಗೆ 10 ವರ್ಷ, ಈತನ ತಂಗಿಗೆ 6 ವರ್ಷ. ತಾಯಿಗೆ ಬೇರೆ ಕೆಲಸ ಏನು ಗೊತ್ತಿರಲ್ಲ. ಮನೆ ಕೆಲಸ ಮಾಡಿ ಹಗಲು ರಾತ್ರಿ ದುಡಿದು 2 ಹೊತ್ತು ಊಟಕ್ಕೆ ಕೂಡ ಪರದಾಡುವ ಪರಿಸ್ಥಿತಿ ಇವರದು ಆಗಿರುತ್ತೆ. ಎಷ್ಟೋ ಸಲ 2ನೆಯ ಊಟ ಸಿಗಬಹುದಾ ಅನ್ನುವ ಧೈರ್ಯ ಕೂಡ ಇವರಿಗೆ ಇರಲಿಲ್ಲ. ಈ ಹುಡುಗನಿಗೆ ತಾಯಿಯ ಕಷ್ಟ ಅರ್ಥ ಆಗಿರುತ್ತೆ, ಆದರೆ ಹೇಗೆ ಆ ತಾಯಿಗೆ ಸಹಾಯ ಮಾಡಬೇಕು ಅನ್ನುವುದು ಅರ್ಥ ಆಗ್ತಿರ್ಲಿಲ್ಲ. ಆಗ ಏನ್ ಮಾಡ್ತಾನೆ, ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ತಾಯಿಯಲ್ಲಿ ಹೇಳ್ತಾನೆ, ನಾನು ಗೆಳೆಯನ ಮನೆಗೆ ಹೋಗಿದ್ದೆ, ಅಲ್ಲಿ ನಾನು ಊಟ ಮಾಡಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ತಾಯಿಯ ಕರುಳು ಎಷ್ಟು ಅಂದ್ರೂ ತಾಯಿಯ ಕರುಳೆ. ಆಕೆಗೆ ಗೊತ್ತಾಗತ್ತೆ. ತಾಯಿ ಹೇಳ್ತಾಳೆ, ಇಲ್ಲ ಮಗು, ನಾನು ಊಟ ಮಾಡಿದ್ದೇನೆ, ಮತ್ತೆ ಉಳಿಸಿ ನಿಮಗೆ ಊಟ ಇಟ್ಟಿದ್ದೇನೆ, ನೀವಿಬ್ರು ಊಟ ಮಾಡಿ ಅಂತ ಆ ತಾಯಿ ಹೇಳ್ತಾಳೆ. ಆದರೆ ಆತನಿಗೆ ಗೊತ್ತಿರತ್ತೆ ತಾಯಿ ಕೂಡ ಊಟ ಮಾಡಿರಲ್ಲ ಅಂತ. ಅವನಿಗೆ ಏನೋ ಒಂದು ಹಠ, ತಾಯಿಗೆ ಈ ಕಷ್ಟದಿಂದ ಪಾರು ಮಾಡಬೇಕು ಅಂತ. ಆದರೆ ಯೋಚಿಸ್ತಾನೆ, ನಾನು ಹೇಗೆ ತಾಯಿಗೆ ಸಹಾಯ ಮಾಡೋದು ಅಂತ. ತನ್ನಗಿಂತ ಸ್ವಲ್ಪ ದೊಡ್ಡವರು ಇರ್ತಾರಲ್ವ ಹುಡುಗರು, ಅವರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಬೆಳಿಗ್ಗೆ ಪೇಪರ್ ಮಾರ್ತಾ ಇದ್ರು. ಒಂದು ಪೇಪರ್ ಮಾರಿದಕ್ಕೆ ಇಷ್ಟೇ ಅಂತ ಹಣ ಇರ್ತಿತ್ತು. ಅಂದರೆ ಒಂದು ಪೇಪರ್ ಮಾರಿದ್ರೆ ಇಷ್ಟೇ ಕಮಿಷನ್ ಅಂತ ಸಿಗ್ತಾ ಇತ್ತು. ಹಾಗೆ ತಾನು ಕೂಡ ಪೇಪರ್ ಮಾರಬೇಕು ಅಂತ ಹೊರಟ. ಬಡ ಹುಡುಗ ಮಾತ್ರವಲ್ಲ, ಸಣ್ಣ ಹುಡುಗ ದೊಡ್ಡ ಹುಡುಗರ ಜೊತೆ ಹೇಗೆ ಕಾಂಪಿಟೇಷನ್ ಮಾಡಿದ್ದಾನು, ಅಂದ್ರೆ ಹೇಗೆ ಪೇಪರ್ ಜಾಸ್ತಿ ಮಾರಿದ್ದಾನು. ಒಂದು 10 ಪೇಪರ್ ಹಿಡ್ಕೊಳ್ತಾನೆ, ಒಂದು ಮನೆಗೆ ಹೋಗ್ತಾನೆ, ಪೇಪರ್ ಕೊಡಬೇಕು, ಹಣ ಇಸ್ಕೋಬೇಕು, ಮತ್ತೆ ಮುಂದೆ ಹೋಗಬೇಕು, ಪೇಪರ್ ಕೊಡಬೇಕು, ಹಣ ಇಸ್ಕೋಬೇಕು, ಮತ್ತೆ ಮುಂದೆ ಹೋಗಬೇಕು. ಹೀಗೆ ಇಡೀ ಮಳೆಗೆ ಪೇಪರ್ ಮಾರಿದ್ರೂ ಕೂಡ ಒಂದು 10 ಪೇಪರ್ ಅವನ ಕೈಯಲ್ಲಿ ಕೊಡ್ಲಿಕ್ಕೆ ಆಗತ್ತೆ ಅಷ್ಟೇ. ಅಷ್ಟೊತ್ತಿಗೆ ದೊಡ್ಡ ಹುಡುಗರು ಬೇರೆ ಮನೆಯವರಿಗೆಲ್ಲ ಕೊಟ್ಟು ಆಗ್ತಿತ್ತು. ಹಾಗೆ ಅವನು ಯೋಚಿಸ್ತಾನೆ, ನನಗೆ ಯಾಕೆ 10 ಪೇಪರ್ ಮಾರ್ಲಿಕ್ಕೆ ಆಗ್ತಾ ಇದೆ, ಜಾಸ್ತಿ ಪೇಪರ್ ಯಾಕೆ ನನಗೆ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಯೋಚಿಸುವಾಗ ಅವನಿಗೆ ತಲೆಗೆ ಹೋಗುತ್ತೆ, ಒಂದು ಪೇಪರ್ ಕೊಡ್ತಾನೆ, ಅವರು ಹಣ ಕೊಟ್ಟರೆ ಚಿಲ್ಲರೆ ಕೊಡಬೇಕಾಗತ್ತೆ. ಅವನ ಹತ್ರ ಚಿಲ್ಲರೆ ಇರೋದಿಲ್ಲ. ಈ ಚಿಲ್ಲರೆ ಅವರು ಒಳಗಡೆ ಹೋಗಿ ಚಿಲ್ಲರೆ ತಗೊಂಡು ವಾಪಸ್ ಬರಬೇಕಾದ್ರೆ ಒಂದೊಂದು ಮನೆಗೆ ಹಿಡ್ಕೊಂಡ್ರು ಒಂದು 10 ನಿಮಿಷ ಆಗ್ತಿತ್ತು. ಆ 10 ನಿಮಿಷ ವೇಸ್ಟ್ ಆಗಬಾರ್ದಲ್ವಾ. ಅದಕ್ಕೆ ಮರುದಿನ ಏನು ಮಾಡ್ತಾನೆ ಅಂತ ಹೇಳಿದರೆ, ಜೇಬು ತುಂಬ ಚಿಲ್ಲರೆ ಹಿಡ್ಕೊಂಡು ಹೋಗ್ತಾನೆ. ಮನೆಗೆ ಹೋಗ್ತಾನೆ, ಪೇಪರ್ ಕೊಡ್ತಾನೆ. ಚಿಲ್ಲರೆ ಅಂತ ಹೇಳುವಾಗ, ನನ್ನ ಹತ್ರನೇ ಚಿಲ್ಲರೆ ಇದೆ ಕೊಡಿಯಮ್ಮ ಅಂತ ಹೇಳಿ ಬೇಗ ಚಿಲ್ಲರೆ ಕೊಟ್ಟು ಪೇಪರ್ ಮಾರಿ ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ 10 ಮಾರುತ್ತಿದ್ದ ಹುಡುಗ ಈಗ 25ರಿಂದ 30 ಪೇಪರ್ ಮಾರುತ್ತಾನೆ. ಜಾಸ್ತಿ ಕಮಿಷನ್ ಬರುತ್ತೆ. ಆದರೂ ಈ ಹುಡುಗನಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಇನ್ನು ಕೂಡ ಹೇಗೆ ಜಾಸ್ತಿ ಮಾಡಬೇಕು, ಈಗ ನನಗೆ ದಿನಾಲು ಒಂದು 25 ಪೇಪರ್ ಮಾರ್ಲಿಕ್ಕೆ ಆಗ್ತಾ ಇದೆ, ಇನ್ನು ಕೂಡ ಹೇಗೆ ಪೇಪರ್ ಮಾಡ್ಬೋದು ನಾನು ಜಾಸ್ತಿ ಅಂತ ಯೋಚಿಸ್ತಾನೆ. ಒಂದು ದಿನ ಈ ಪೇಪರ್ ಮಾರುವವರಿಗೆಲ್ಲ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ವಾ, ಒಂದು ಹೆಡ್, ಅವರ ಹತ್ರ ಹೋಗಿ ಈ ಹುಡುಗ ಕೇಳ್ತಾನೆ, ನನಗೆ 100 ಪೇಪರ್ ಕೊಡಿ, ನಾನು ಮಾರ್ತೇನೆ ಅಂತ. ಆಗ ಆ ಡಿಸ್ಟ್ರಿಬ್ಯೂಟರ್ ನಗ್ತಾನೆ ಮತ್ತೆ ಹೇಳ್ತಾನೆ, ಹೋಗೋ ಹುಡುಗ, ನಿನ್ನ ಹತ್ರ 100 ಪೇಪರ್ ಮಾರ್ಲಿಕ್ಕೆ ಆಗಲ್ಲ, ಹೋಗು ಅಂತ ಹೇಳ್ತಾನೆ. ಇಲ್ಲ, ನಾನು ಮಾರ್ತೇನೆ, ನನಗೆ 100 ಪೇಪರ್ ಕೊಡಿ ಅಂತ ಕೇಳ್ತಾನೆ. ಆಗ ಆ ಡಿಸ್ಟ್ರಿಬ್ಯೂಟರ್ ಹೇಳ್ತಾನೆ, ನೋಡು, ನಾನು ನಿನಗೆ 100 ಪೇಪರ್ ಕೊಡ್ತೇನೆ, ಆದರೆ ನೀನು 100 ಪೇಪರ್ ಮಾರಲಿಕ್ಕೆ ಆಗದಿದ್ರೆ ನಾನಂತೂ ಆ ಪೇಪರನ್ನು ವಾಪಸ್ ತಗೊಳ್ಳೋದಿಲ್ಲ, ನನಗೆ ಫುಲ್ ಅಮೌಂಟ್ ನೀನು ಕೊಡಲೇಬೇಕು ಅಂತ ಹೇಳ್ತಾನೆ.
ಆ ಹುಡುಗ ಹೇಳ್ತಾನೆ, ಇಲ್ಲ ನೀವು 100 ಪೇಪರ್ ನನಗೆ ಕೊಡಿ, ನಾನು ನಿಮಗೆ ದುಡ್ಡು ಕೊಡ್ತೇನೆ, ಮತ್ತೆ ನಾನು ಆ 100 ಪೇಪರನ್ನು ಮಾರುತ್ತೇನೆ ಅಂತ ಹೇಳಿ 100 ಪೇಪರನ್ನು ತಗೊಳ್ತಾನೆ. ಒಂದು ಸೈಕಲನ್ನು ಬಾಡಿಗೆಗೆ ತಗೊಳ್ತಾನೆ, ಮತ್ತೆ ಆ 100 ಪೇಪರನ್ನು ಆ ಸೈಕಲ್ನ ಮೇಲೆ ಇಡ್ತಾನೆ. ನೋಡಿ ಆ ಹುಡುಗನ ಬುದ್ಧಿವಂತಿಕೆಯನ್ನ. ಆ 100 ಪೇಪರನ್ನು ಆ ಸೈಕಲ್ನ ಮೇಲೆ ಇಟ್ಟು ಮನೆಗೆ ಹೋಗಿ ಪೇಪರ್ ಮಾಡ್ತಾನೆ. ಪೇಪರ್ ಅಂತ ಹೇಳ್ತಾನೆ, ಪೇಪರ್ ಬಿಸಾಕ್ತಾನೆ, ಮತ್ತೆ ಹೊರಡ್ತಾನೆ ಅಷ್ಟೇ. ಯಾರ ಮನೆಯಲ್ಲೂ ಕೂಡ ಅವನು ದುಡ್ಡು ತಗೊಳ್ಳೋದೇ ಇಲ್ಲ. ಅವರು ದುಡ್ಡು ಅಂತ ಹೇಳಿದ್ರೆ ಆಮೇಲೆ ಬರ್ತೇನಮ್ಮ ಅಂತ ಹೇಳಿ ಪೇಪರ್ ಕೊಡುವುದು, ಹೊರಡುವುದು. ಹಾಗೆ 100 ಮನೆಗೆ 100 ಪೇಪರ್ ಹಾಕಿ ಆಮೇಲೆ ಕೆಲಸ ಏನಂತ ಹೇಳಿದ್ರೆ ಮನೆಗೆ ಹೋಗಿ ಹಣ ಕಲೆಕ್ಟ್ ಮಾಡುವುದು. ಹೀಗೆ ಯಾಕೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಮೊದಲು ಪೇಪರ್ ಕೊಟ್ಟು ಹೋದ್ಮೇಲೆ ಇನ್ನೊಬ್ಬರು ಬಂದು ಪೇಪರ್ ಕೊಟ್ಟರು ಯಾರು ತಗೊಳ್ಳಲ್ಲ ಅಲ್ವಾ, ಹಣ ಆಮೇಲೆ ಕೂಡ ಕಲೆಕ್ಟ್ ಮಾಡ್ಬೋದು. ಹಾಗೆ ಮಾಡಿದ್ರಿಂದ 100 ಮನೆಗೆ ಹೋಗಿ ಕೂಡ ಅವನು 100 ಪೇಪರನ್ನು ಮಾರಿ ಬರ್ತಾ ಇದ್ದ. ಹೀಗೆ 100 ಮನೆಗೆ 100 ಪೇಪರ್ ಹಾಕಿ ಕಮಿಷನ್ ಕೂಡ ಜಾಸ್ತಿ ಮಾಡ್ಕೊಂಡ. ಹೀಗೆ ಇರಬೇಕಾದ್ರೆ ಒಂದು ದಿನ ಏನು ಮಾಡ್ತಾನಂತ ಹೇಳಿದ್ರೆ, ತನ್ನ ಜೊತೆ ಪೇಪರ್ ಮಾರ್ತಾರಲ್ವಾ ಅವರನ್ನೆಲ್ಲ ಕರೆದು ಹೇಳ್ತಾನೆ, ನೋಡಿ ನಮ್ಮ ಮಧ್ಯೆ ಯಾಕೆ ಕಾಂಪಿಟೇಷನ್ ಮಾಡೋದು, ನಮ್ಮ ಮಧ್ಯೆ ಯಾಕೆ ಜಗಳ ಆಡೋದು, ಅಂದರೆ ನಾನೆಂದು ಕೆಲಸ ಮಾಡ್ತೇನೆ, ಇಡೀ ಊರಿಗೆ ಪೇಪರನ್ನು ನಾನು ತಗೊಳ್ತೇನೆ, ನಿಮಗೆ ಒಂದೊಂದು ಕ್ಷೇತ್ರ ಡಿವೈಡ್ ಮಾಡಿ ಕೊಡ್ತೇನೆ, ಆ ಕ್ಷೇತ್ರದಲ್ಲಿ ನೀವು ಪೇಪರ್ ಮಾರಿದ್ರೆ ಸಾಕು, ನಿಮಗೆ ಇಷ್ಟೇ ಗ್ಯಾರಂಟೀಡ್ ಕಮಿಷನ್ ಅಂತ ನಾನು ಕೊಡ್ತೇನೆ, ನಿಮ್ಮ ಕ್ಷೇತ್ರದಲ್ಲಿ ನೀವು ಪೇಪರ್ ಮಾರಿದ್ರೆ ಸಾಕು ಅಂತ ಹೇಳ್ತಾನೆ. ಹಾಗೆ ಇಡೀ ಊರಿಗೆ ಆ ಪೇಪರ್ ಡೀಲರ್ ಅವನಾಗ್ತಾನೆ. ಸಾಕಷ್ಟು ಕಮಿಷನ್ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ, ಹಣ ಕೂಡ ಉಳಿಯತ್ತೆ. ಆದರೂ ಅವನಿಗೆ ತೃಪ್ತಿ ಅನ್ನೋದು ಇರುವುದಿಲ್ಲ, ಇನ್ನೇನಾದರೂ ಮಾಡಬೇಕಲ್ವಾ ಅಂತ ಯೋಚಿಸ್ತಾ ಇರ್ತಾನೆ. ಸಮುದ್ರ ದಂಡೆ ಊರದು ಒಂದು ಹಳೆಯ ಹಡಗು ಸಮುದ್ರದ ದಂಡೆಯಲ್ಲಿ ನಿಂತಿತ್ತು. ಆ ಹಡಗು ಮುಳುಗುವ ಹಡಗೆ, ತೇಲುವ ಹಡಗು ಅಲ್ಲ. ಯಾಕಂತ ಹೇಳಿದ್ರೆ ರಿಪೇರಿ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಂಡೀಷನ್ ಅಲ್ಲಿ ಇದ್ದ ಹಡಗನ್ನ ಈ ಹುಡುಗ ಕೇಳ್ತಾನೆ, ಈ ಹಡಗನ್ನ ನೀವು ಮಾರುತ್ತೀರಾ ಅಂತ. ಆಗ ಆ ಮಾಲೀಕ ಹೇಳ್ತಾನೆ, ಈ ಮುಳುಗುವ ಹಡಗನ್ನ ತಗೊಳ್ಳಿಕ್ಕೆ ಯಾರು ಬಯಸ್ತಾರೆ ಅಂತ ಹೇಳುವಾಗ ಈ ಹುಡುಗ ಹೇಳ್ತಾನೆ, ನಾನು ಈ ಹಡಗನ್ನ ತಗೊಳ್ತೇನೆ, ನನಗೆ ಕೊಡಿ ಅಂತ ಕೇಳ್ತಾನೆ. ಮತ್ತೆ ಎಷ್ಟೋ ಹಣ ಕೊಟ್ಟು ಅವನು ಆ ಹಡಗನ್ನ ಖರೀದಿ ಮಾಡ್ತಾನೆ. ಎಷ್ಟೋ ಜನರು ಹೇಳ್ತಾರೆ ಇವನಿಗೆ ತಲೆ ಸರಿ ಇಲ್ಲ, ಸ್ವಲ್ಪ ಹಣ ಆಗಿದೆ, ಅದನ್ನು ಉಳಿಸುವುದು ಬಿಟ್ಟು ಈ ಮುಳುಗುವ ಹಡಗನ್ನ ಇವನು ತಗೊಂಡಿದ್ದಾನೆ ಅಂತ ಹೇಳ್ತಾನೆ. ಆದರೆ ಯಾವುದೇ ಮಾತನ್ನ ಈ ಹುಡುಗ ತಲೆಗೆ ಕೊಂಡೋಗೋದೇ ಇಲ್ಲ. ಮರುದಿನನೇ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ವಿಸಿಟಿಂಗ್ ಕಾರ್ಡನ್ನು ಪ್ರಿಂಟ್ ಮಾಡ್ತಾನೆ. ಅದರಲ್ಲಿ ಏನು ಬರೀತಾನಂತ ಹೇಳಿದ್ರೆ, ಕಿಂಗ್ ಮಾಂಗ್ ಚುಂಗ್, ಚೇರ್ಮನ್ ಆಫ್ ದಿವೋಸ್ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಕಾರ್ಡ್ ಪ್ರಿಂಟ್ ಮಾಡ್ತಾನೆ. ಜನ ಇವನು ಮಾಡಿದ ಕೆಲಸ ನೋಡಿ ನಗ್ತಾರೆ, ಹೀಯಾಳಿಸ್ತಾರೆ. ಆದರೆ ಇವನು ಯಾತಕ್ಕಾಗಿ ಇದನ್ನು ಮಾಡ್ತಾನಂತ ಹೇಳಿದ್ರೆ, ಬ್ಯಾಂಕಲ್ಲಿ ಪೇಪರ್ ಮಾರುವವನಿಗೆ ಹೋಗಿ ಸಾಲ ಕೇಳಿದ್ರೆ 10 ರೂಪಾಯಿ ಕೂಡ ಸಾಲ ಕೊಡುವುದಿಲ್ಲ. ಆದರೆ ಒಂದು ಶಿಪ್ಪಿಂಗ್ ಕಂಪನಿಯ ಒಂದು ಚೇರ್ಮನ್ ಆಗಿ ಒಂದು ಸಾಲ ಕೇಳಿದ್ರೆ ಕೋಟಿ ರೂಪಾಯಿ ಕೂಡ ಕೊಡ್ತಾರೆ. ಹಾಗೆ ಸಾಲ ತಗೊಂಡು ಒಂದು ಕಂಪನಿಯನ್ನು ಇವನು ಕಟ್ತಾನೆ, ಮತ್ತೆ ದಿವೋ ಕಂಪನಿ ಅಂತ ಹೆಸರಿಡ್ತಾನೆ. ತನ್ನ 42ನೇ ವಯಸ್ಸಿನಲ್ಲಿ ಪ್ರಪಂಚದ ಅತಿ ಶ್ರೀಮಂತರಲ್ಲಿ ಇವನೊಬ್ಬನಾಗ್ತಾನೆ. ನೀವೇ ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿಗೆ ಇವನ ಯಶಸ್ಸು ಅಂತ. ಇದೆಲ್ಲ ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ, ಕಷ್ಟದ ಮರೆಯಲ್ಲಿ ಬರುವಂತ ಸೃಜನಶೀಲತೆಯಿಂದ. ಕಷ್ಟ ಬಂತು ಅಂತ ಹೇಳಿ ನಾವು ಕುಗ್ಗಿ ಹೋದ್ರೆ ನಮ್ಮ ಕಷ್ಟ ಏನು ಬದಲಾಗುವುದಿಲ್ಲ. ಹಾಗಾಗಿ ಕಷ್ಟ ಬಂತು ಅಂತ ಹೇಳಿ ನಾವು ಕುಗ್ಗುವುದನ್ನು ಬಿಟ್ಟು ಅದನ್ನು ಧೈರ್ಯವಾಗಿ ಎದುರಿಸಬೇಕು. ನಾವು ಕೂಡ ಈ ವ್ಯಕ್ತಿ ತರಹ ಬುದ್ಧಿವಂತರಾಗೋಣ, ಕಷ್ಟಕ್ಕೆ ಕುಗ್ಗುವುದು ಬೇಡ, ಈ ಜಗತ್ತನ್ನೇ ಧೈರ್ಯದಿಂದ ಎದುರಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.